ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಈ ಬ್ಲಾಗ್ ಅಲ್ಲಿ ನೂಡಲ್ಸ್ ಸೂಪ್ ಮಾಡೋದು ಹೇಗೆ ಅಂತ ನೋಡೋದ. ಮೊದಲು ನೂಡಲ್ಸ್ ನ ನೀರು ಎಣ್ಣೆ ಉಪ್ಪು ಹಾಕಿ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಬೇಕಾಗಿರೋ ಸಾಸ್ ಅಂದ್ರೆ ಚಿಲ್ಲಿ ಆಯಿಲ್ ನ ರೆಡಿ ಮಾಡ್ಕೋಬೇಕು. ಸೂಪ್ ಟೇಸ್ಟ್ ನ ಮೇಜರ್ ಆಗಿ ಚೇಂಜ್ ಮಾಡೋದೇ ಈ ಚಿಲ್ಲಿ ಆಯಿಲ್. ಇದನ್ನ ರೆಡಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಗೊತ್ತಾಗಿಲ್ಲ ಅಂದ್ರೆ ನಾನು ಓಲ್ಡ್ ವಿಡಿಯೋಸ್ ನ ಚೆಕ್ಔಟ್ ಮಾಡಿ. ಆಮೇಲೆ ಇದಕ್ಕೆ ಬೇಕಾಗಿರೋ ಪಾಲಕ್, ಪನ್ನೀರ್, ಕ್ಯಾರೆಟ್ ಮತ್ತೆ ಈರುಳ್ಳಿನ ಸಣ್ಣ ಹಚ್ಕೊಂಡು ಇಟ್ಕೋಬೇಕು. ಇದಿಷ್ಟು ಐಟಮ್ ನ ಸಪರೇಟ್ ಆಗಿ ಪ್ಯಾನ್ ನಲ್ಲಿ 1 by 1 75 to 80% ಮಾತ್ರ ಕುಕ್ ಆಗೋ ತರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೋತೀನಿ ಅಂದ್ರೆ ಒಂದ್ ಬೆಂದಿರುತ್ತೆ, ಇನ್ನೊಂದ್ ಬೆಂದೇ ಇರಲ್ಲ. ಆ ತರ ಆಗ್ಬಾರ್ದು ಅಂತ ಸಪರೇಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಪ್ರತಿಯೊಂದನ್ನು ಫ್ರೈ ಮಾಡುವಾಗ ಉಪ್ಪು ಮತ್ತೆ ಮೆಣಸಿನ ಆಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದರಿಂದ ಟೇಸ್ಟ್ ಇನ್ನೂ ಚೆನ್ನಾಗುತ್ತೆ. ಎಲ್ಲಾನು ಫ್ರೈ ಮಾಡೋ ಕಡೆ ಎತ್ತಿಟ್ಕೊಂಡ್ರೆ 90% ಕೆಲಸ ಮುಗ್ದಂಗೆ. ನೆಕ್ಸ್ಟ್ ಇವಾಗ ಒಂದ್ ಪಾತ್ರೆಯಲ್ಲಿ ನೀರ್ ಇಟ್ಕೊಂಡು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್, ಆರಿಗೇನೋ, ಉಪ್ಪು, ಖಾರದ ಪುಡಿ ಮತ್ತೆ ಸೋಯಾ ಸಾಸ್ ಹಾಕೊಂಡು ಒಂದ್ ಕುದಿ ಬರೋವರೆಗೂ ಕಾಯಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ ಚಿಲ್ಲಿ ಆಯಿಲ್ ನ ಹಾಕಿ ಕೊನೆಗೆ ಬೇಯಿಸಿಟ್ಕೊಂಡಿದ್ ನೂಡಲ್ಸ್ ನ ಹಾಕಿ 10 to 15 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ನೂಡಲ್ಸ್ ಸೂಪ್ ರೆಡಿನೇ ಆಗೋಗುತ್ತೆ. ಆಮೇಲೆ ಒಂದ್ ಬೌಲ್ ಸರ್ವ್ ಮಾಡ್ಕೊಂಡು ಬೌಲ್ ಸುತ್ತ ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದ ಐಟಮ್ಸ್ ನೆಲ್ಲ ಹಾಕೊಂಡ್ರೆ ಫೈನಲಿ ನೂಡಲ್ಸ್ ಸೂಪ್ ಸವಿಯಲು ಸಿದ್ಧ. ಗೊತ್ತು ನಿಮಗ್ ನೋಡ್ತಿದ್ರೇನೆ ತಿನ್ಬೇಕು ಅನಿಸ್ತಿರುತ್ತೆ ಅಂತ. ಮತ್ತಿನ್ಯಾಕ್ ತಡ, ಮನೇಲೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೀರಿಯಸ್ಲಿ ಗಾಯ್ಸ್, ನಾನ್ ಮಾಡಿದೀನಿ ಅಂತ ಹೇಳ್ಕೊತಿದೀನಿ ಅನ್ಕೋಬೇಡಿ. ತುಂಬಾ ಅಂದ್ರೆ ತುಂಬಾ ಸಕ್ಕದಾಗಿ ಬಂದಿತ್ತು. ನೀವು ಟ್ರೈ ಮಾಡ್ಲೇಬೇಕಿದ್ನ. ಸೂಪರ್ ಅನ್ನು. ನಾನು ವೈಲೆಂಟ್ ಆದ್ರೆ ಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ ರಾವಣ. ನೀನು ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಸೂಪರ್ ಅನ್ನೇ. ಅವಳಗ್ ನೆಮ್ಮದಿಯಾಗಿ ತಿನ್ನಕ್ ಬಿಡ್ದಂಗೆ ಕೊನೆಗೂ ಸೂಪರ್ ಅಂತ ಅನ್ಸೇಬಿಟ್ಟೆ. ರೆಸಿಪಿ ಟ್ರೈ ಮಾಡೋದ್ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.